ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಮಾತನಾಡುತ್ತೆ, ಜಂಬ ಕೊಚ್ಕೊಳ್ಳುತ್ತೆ. ಅನ್ನಭಾಗ್ಯದ ವಿಚಾರದಲ್ಲಿ ಅತಿ ಹೆಚ್ಚು ಜಂಬ ಕೊಚ್ಕೊಳ್ಳುತ್ತೆ. ಆದರೆ ಪಾಪ ಆ ಲಾರಿ ಮಾಲೀಕರು, ಲಾರಿ ಚಾಲಕರು ಅವ್ರಿಗೆ ಏನು ಕೊಡಬೇಕಾಗಿದ್ದನ್ನು ಕೊಟ್ಟೇ ಇಲ್ವಂತೆ. 4 ತಿಂಗಳಾಯ್ತಂತೆ. ಪಾಪ ಇವಾಗ ಅವ್ರಿಗೆ ಏನು ಮಾಡ್ತಾರೆ? ಅವರು ಜೀವನ ನಡೆಸೋದು ಬೇಡವಾ? ಈ ಎಲ್ಲ ಶಾಸಕರು ಕಾಂಗ್ರೆಸ್ನಲ್ಲಿರುವಂಥವ್ರದ್ದು ನೀವು ಒಂದು ಸಲ ನಿಮ್ಮ ತಗೊಳ್ಳುವಂಥ ಇದನ್ನು ಕಟ್ ಮಾಡಿಬಿಡಿ. DA ನಿಮಗೆಲ್ಲ ಇರ್ತೀರಾ ನೀವು? 1 ತಿಂಗಳು ಬೇಡ, ಒಂದು 4 ತಿಂಗಳು ಬಿಟ್ಟು ನೋಡಿ ಏನಾಗುತ್ತೆ ನಿಮ್ಮದು ಅಂತ ಹೇಳಿ. ಪಾಪ ಅವ್ರ ಜೊತೆಗೆ ನಿಮ್ಮ ಜೀವ ಚಲಾಡಕ್ಕೆ ಬಂದ್ ಮಾಡಿ ಕೂತಿದ್ದಾರೆ. ಮುಂದಿನ ತಿಂಗಳು ಸಿಗುತ್ತೋ ಇಲ್ಲೋ ನೋಡಿ. ಅಷ್ಟರೊಳಗೆ ಏನಾದ್ರು ಸಮಾಧಾನ ಮಾಡೋದಾದ್ರೆ ಮಾಡಿ. 200 ಕೋಟಿ ಏನೋ ಜಾಸ್ತಿ ಇದೆ ಅಂತೆ ನೋಡಿ ಸುದ್ದಿಯನ್ನು. ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಮತ್ತೊಂದು ವಿಘ್ನ. ಇಂದಿನಿಂದ ಆಹಾರ ಧಾನ್ಯ ಸಾಗಾಣಿಕೆಯ ಲಾರಿ ಮುಷ್ಕರ. ಅನ್ನಭಾಗ್ಯ ಅಕ್ಕಿ ಸಾಗಣೆಯ ವೆಚ್ಚ ನೀಡದ ಸರ್ಕಾರದ ಮೇಲೆ ಆಕ್ರೋಶ. 4 ತಿಂಗಳ 260 ಕೋಟಿ ಹಣವನ್ನ ಬಾಕಿ ಉಳಿಸಿಕೊಂಡ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮೊದಲು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಜನರ ಮನಗೆದ್ದಿತ್ತು. ಆದರೆ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಪದೇ ಪದೇ ಎಡವಟ್ಟು ಮಾಡಿದೆ. ಸರ್ಕಾರ ಅನ್ನಭಾಗ್ಯ ಅಕ್ಕಿ ಸಾಗಣೆಯ ಸುಮಾರು 260 ಕೋಟಿ ವೆಚ್ಚವನ್ನ ಬಾಕಿ ಉಳಿಸಿಕೊಂಡಿದೆ. ಇದರಿಂದ ಆಹಾರ ಧಾನ್ಯ ಸರಕು ಸಾಗಾಣಿಕೆ ಮಾಡೋ ಲಾರಿ ಚಾಲಕರು ಮತ್ತು ಮಾಲೀಕರು ಹಣ ಬಿಡುಗಡೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪಡಿತರ ಆಹಾರ ಧಾನ್ಯಗಳ ಸಗಟು ಹಾಗೂ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಇಂದಿನಿಂದ ಮುಷ್ಕರಕ್ಕೆ ಕರೆ ನೀಡಿದೆ. ಲಾರಿಗಳು ಇಂದಿನಿಂದ ಅನಿರ್ದಿಷ್ಟಾವಧಿಯ ಸ್ಟ್ರೈಕ್ ನಡೆಸುತ್ತಿವೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ನಮ್ಗೆ ಇದ್ರ ತನಕ ನಮಗೆ ಬಾಡಿಗೆ ಹಣ ಕೊಟ್ಟಿಲ್ಲ, ಲಾರಿ ಬಾಡಿಗೆ ಹಣ ಕೊಟ್ಟಿಲ್ಲ. ನೀವು ಬೀದಿ ಪಾರ ಆಗೋಗ್ಬಿಡ್ತೀವಿ. ಮನೆಯಲ್ಲಿರೋ ಒಡವೆಲ್ಲ ಒತ್ತಿಟ್ಟು ತಾಮೊಂದು ಡೀಸೆಲ್ ಹಾಕಿ ಓಡಿಸುವಾಗ ಕೂಡ ನಮ್ಗೆ ಆಗಿಲ್ಲ ಸ್ವಾಮಿ. ಫೈನಾನ್ಸರ್ಸ್ ಎಲ್ಲ ಲಾರಿಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ ಮಾಡಕ್ ಆಗಲ್ಲ ಎಂಬ ತೀರ್ಮಾನ ಲಾರಿ ಮಾಲೀಕರು ತಗೊಂಡ್ಬಿಟ್ಟಿದ್ದಾರೆ. 19ನೇ ತಾರೀಕು ಸರ್ಕಾರ 19/6 ನಮ್ಮನ್ನು ಸರ್ಕಾರ ಕರೆದು ಮಾತುಕತೆ ನಡೆಸಿ 100 crore ವಿತಿನ್ 2 days ಅಲ್ಲಿ ಬಾಕಿ ಹಣ 25ನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತಿಂತ ಸೆಕ್ರೆಟರಿ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟರು. ಇದ್ರ ತನಕ 1 ರೂಪಾಯಿನೂ ನಮಗೆ ಬಂದಿಲ್ಲ. ನಮ್ಮನ್ನ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಂಶಬೇಕು. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಯಾವುದೇ ಕಾರಣಕ್ಕೆ ನಮ್ದು ಗಾಡಿಗಳು ಲೋಡ್ ಮಾಡೋದಿಲ್ಲ ಎಂಬ ತೀರ್ಮಾನ ತಗೊಂಡಾಗಿದೆ. ನೀವು ನಮಗೆ ಹಣ ಕೊಡೋ ತನಕ ದಯವಿಟ್ಟು ಯಾವುದೇ ಕಾರಣಕ್ಕೆ ನಾವು ಗಾಡಿನ ಮೂವ್ ಮಾಡೋಕ್ಕಾಗಲ್ಲ. ಇನ್ನು ಫೆಬ್ರವರಿಯಿಂದ ಮೇ ತಿಂಗಳವರೆಗೆ ಸರ್ಕಾರ ಬಾಕಿ ಮೊತ್ತ ಪಾವತಿಸಿಲ್ಲ. ಬಾಕಿ ಹಣ ಪಾವತಿಯಾಗುವವರೆಗೂ ಕೂಡ ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡಲ್ಲ. 3ರಿಂದ 4 ಸಾವಿರ ಲಾರಿ ಓನರ್ ಕಮ್ ಡ್ರೈವರ್ಗಳು ಸಂಕಷ್ಟದಲ್ಲಿದ್ದಾರೆ. 4 ಸಾವಿರ ಲಾರಿಗಳು ಅನ್ನಭಾಗ್ಯ ಅಕ್ಕಿಯನ್ನ ಲಾರಿ ಮೂಲಕ ಸರಬರಾಜು ಮಾಡ್ತೇವೆ. ಈಗ ಲಾರಿ ಓಡಿಸೋದಿಲ್ಲ. EPF, EF ಕಟ್ಟಿಲ್ಲ. ಸರ್ಕಾರದ ಜೊತೆಗೆ ಅಧಿಕಾರಿಗಳೇ ಓಡಿಸಿಕೊಳ್ಳಲಿ. EMD ಹಣ ಕೂಡ ವಾಪಸ್ ಕೊಟ್ಟಿಲ್ಲ. 1 ದಿನ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಇವರು ಬಿಡ್ತಾರಾ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಶವಂತಪುರ APMC ಲಾರಿ ಸ್ಟ್ಯಾಂಡ್, ಚಾಮರಾಜಪೇಟೆ ಲಾರಿ ಸ್ಟ್ಯಾಂಡ್ ಬಳಿ ಲಾರಿಗಳು ನಿಂತಲ್ಲೇ ನಿಂತಿವೆ. ನಮ್ದು ಹಣ ರಿಲೀಸ್ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಗಾಡಿನ ಚಲಾಯಿಸೋ ತೀರ್ಮಾನ ಎಲ್ಲ ತಗೊಂಡೋಗ್ಬಿಡಿದೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಯಾವ ವೇರ್ ಹೌಸ್ ಅಲ್ಲೂ ನಮ್ದು ಗಾಡಿ ಒಂದು ಕೂಡ ಬರಲ್ಲ ಎಂಬ ತೀರ್ಮಾನ ಅಲ್ಲಿ ಲಾರಿ ಮಾಲೀಕರು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಗುತ್ತಿಗೆದಾರರೇ, ಆದಷ್ಟು ನಿಮ್ಗೆ ಹಣ ಬಂದ ತಕ್ಷಣ ನಮ್ಗೆ ಕೂಡಲೇ ಹಣ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಿಮ್ಮನ್ನು ಕೂಡ ನಾನು ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 260 ಕೋಟಿ ನಮಗೆ ಹಣ ಬರಬೇಕಾಗಿದೆ. ಅದೇ ತರ EMD ಕೊಟ್ಟು ಹಣ ಬರಬೇಕಾಗಿದೆ. ಆಮೇಲೆ ESIPF ಸಬ್ಜೆಕ್ಟ್ ಇದೆ. ಇದೆಲ್ಲ ತೀರ್ಮಾನ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಲೋಡ್ ಮಾಡೋದಿಲ್ಲ ನಮ್ಮ ತೀರ್ಮಾನ ತಗೊಂಡಿದ್ದೀವಿ. ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗೆ ಮತ್ತೊಂದು ವಿಘ್ನ ಎದುರಾಗಿದೆ. ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂಥ ಅನ್ನಭಾಗ್ಯ ಸ್ಕೀಮ್ಗೆ ಈಗ ಲಾರಿ ಮುಷ್ಕರದ ಎಫೆಕ್ಟ್ ತಟ್ಟಿದೆ. ಇಂದಿನಿಂದ ಪಡಿತರ ಆಹಾರ ಧಾನ್ಯವನ್ನು ವಿತರಣೆಯನ್ನ ಮಾಡ್ತಕ್ಕಂಥ, ಅಂದರೆ ಸರಬರಾಜನ್ನ ಮಾಡ್ತಕ್ಕಂತಹ ಲಾರಿಗಳು ಇಂದಿನಿಂದ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾವೆ. ಪ್ರಮುಖವಾಗಿ 5 ತಿಂಗಳಿನಿಂದ ಸರಕು ಸಾಗಾಣಿಕೆಯ ವೆಚ್ಚವನ್ನು ಸರ್ಕಾರ ಇದನ್ನ ಪಾವತಿಯನ್ನ ಮಾಡಿರಲಿಲ್ಲ. ಸುಮಾರು 260 ಕೋಟಿಯಷ್ಟು ಪಾವತಿಯನ್ನ ಮಾಡಿರಲಿಲ್ಲ. ಈ ನಿಟ್ಟಿನಲ್ಲಿ ಇಂದಿನಿಂದ ಲಾರಿ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದಾವೆ. ಪ್ರಮುಖವಾಗಿ 15 ದಿನದ ಹಿಂದೆ ಲಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಣ್ಮುಗಪ್ಪನವರು ಕೂಡ ಡೆಡ್ಲೈನ್ ಅನ್ನು ನೀಡಿದ್ರು. ಆದರೂ ಕೂಡ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಇಂದಿನಿಂದ ಲಾರಿ ಮುಷ್ಕರಕ್ಕೂ ಕೂಡ ಕರೆಯನ್ನು ನೀಡಲಾಗಿದೆ. ಸರ್ಕಾರ ಇದನ್ನ ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತೆ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಸರ್ಕಾರ ಅನ್ನಭಾಗ್ಯಕ್ಕೆ ಎದುರಾಗಿರೋ ಸಂಕಷ್ಟವನ್ನ ಶೀಘ್ರವೇ ಬಗೆಹರಿಸಬೇಕಿದೆ. ಅರುಣಾ ಶಿರ್ಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.